ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳು ಆಗ್ಬೋದು ಸರ್? ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಆಗಿದ್ದೇ ನಿಜ ಆದ್ರೆ? ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ರಾಜಕೀಯವಾಗಿ ರಾಜ್ಯ ನಾಯಕರುಗಳು ಏನೇ ಹೇಳಿದ್ರು ಕೂಡ ರಾಜ್ಯಪಾಲರ ಎನ್ನುವ ಹುದ್ದೆ ಒಂದು ಸಂವಿಧಾನಿಕ ಹುದ್ದೆ ಮೇಡಮ್. ಸಂವಿಧಾನಿಕ ಹುದ್ದೆ ಮೇಲೆ ಇವರೇನಾದರೂ ಫೋನ್ ಟ್ಯಾಪಿಂಗ್ ಮಾಡಿದ್ದಾರೆ ಅನ್ನೋದಾಗಿದ್ದರೆ ಅದು ರೈಟ್ ಟು ಪ್ರೈವಸಿ ಸಂವಿಧಾನ ಅನುಚ್ಛೇದ 21 ಅದು ಉಲ್ಲಂಘನೆ ಆಗುತ್ತೆ. ಮತ್ತು ಸಂವಿಧಾನದಲ್ಲಿ ರಾಜ್ಯಪಾಲರಿಗೆ ವಿಶೇಷವಾದ ಸ್ಥಾನ ಕೊಟ್ಟಿದೆ. ಆರ್ಟಿಕಲ್ 153 ಮತ್ತು 162 ಡಿಯಲ್ಲಿ ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಸಂವಿಧಾನಿಕ ಹುದ್ದೆಗಳಲ್ಲಿ ಏನೇನು ಅವಕಾಶ ಇದೆ ಅದನ್ನು ಅವರಿಗೆ ಸರಿಯಾದ ಗೌರವ ಕೊಟ್ಟು ಕಾಪಾಡಿಕೊಳ್ಳಿಲ್ಲ ಅಂದರೆ ಇದು ಡೈರೆಕ್ಟಾಗಿ ಅವರು ಇಲ್ಲಿ ಸ್ಟೇಟ್ ಗೌರ್ಮೆಂಟು ಈ ನೆಲದ ಕಾನೂನನ್ನು ಸಂವಿಧಾನ ಫಾಲೋ ಮಾಡೋದ್ರಲ್ಲಿ ಸೋತಿದೆ, ಹಾಗಾಗಿ ಇಲ್ಲಿ ರಾಷ್ಟ್ರಪತಿ ಆಡಳಿತ ಇರ್ರಿ ಅಂತ ಅವರು ಶಿಫಾರಸು ಮಾಡ್ಬೋದು. ಮುಂದುವರೆದು ಇದು 120B ಕ್ರಿಮಿನಲ್ ಕಾನ್ಸ್ಪಿರೆನ್ಸಿ, 166 ಮತ್ತು IT ಆ್ಯಕ್ಟಲ್ಲಿ ಅಫೆನ್ಸ್ ಆಗುತ್ತೆ. ಹಾಗಾಗಿ ರಾಜ್ಯಪಾಲರ ಮೇಲೆ ಈಗಾಗಲೇ ಬೇರೆ ಸರ್ಕಾರಗಳು ಈ ರೀತಿ ಟ್ಯಾಪಿಂಗ್ ಮಾಡೋದಕ್ಕೆ ಸರ್ಕಾರಗಳು ಬಿದ್ದೋಗಿದ್ದಾವೆ. ಇದು ಕೂಡ ರಾಜ್ಯಪಾಲರು ವಿಶೇಷವಾಗಿ ಸಂವಿಧಾನಿಕ ಹುದ್ದೆಗೆ ಸರಿಯಾದ ಇವರು ಗೌರವ ಕೊಡಲಿಲ್ಲ ಅಂದರೆ, ಅಥವಾ ಸರಿಯಾದ ರಾಜ್ಯಪಾಲರ ಸಂವಿಧಾನಿಕ ಹುದ್ದೆಗೆ ಇವರು ರಾಜ್ಯ ಸರ್ಕಾರದವರು ಗಮನ ಕೊಡಲಿಲ್ಲ ಅನ್ನೋದಾದರೆ ಕೇಂದ್ರ ಸರ್ಕಾರದವರು ಇವರು ಸರ್ಕಾರದ ಮೇಲೆ ರಾಷ್ಟ್ರಪತಿಗಳ ಸಪೋರ್ಟ್ನೊಂದಿಗೆ ಯಾವುದೇ ರೀತಿ ಕ್ರಮ ತಗೋಬೋದು ಮೇಡಮ್. ಸರ್, ಈಗ ಆರೋಪ ಕೇಳಿ ಬಂದಿದೆ. ಇನ್ ಕೇಸ್ ಏನಾದರೂ ಸಾಬೀತಾದ್ರೆ ಆರೋಪ ಮಾಡಿದಂತಹ ಸಚಿವರುಗಳೇ ಹೇಳಿರುವಂತದ್ದು ಕೇಂದ್ರದಿಂದ ಕಾಲ್ ಬರ್ತಿದೆ, ಅವ್ರ ಮೇಲೆಯೂ ಕೂಡ ಕ್ರಮ ಆಗುತ್ತಾ? ಓವರ್ ಆಲ್ ಆಗಿ ಸರ್ಕಾರವನ್ನೇ ಬೀಳಿಸುವ ಒಂದು ಪ್ರಯತ್ನ ಆಗ್ಬೋದಾ? ಒಂದೇನಂದ್ರೆ ವೈಯಕ್ತಿಕವಾಗಿ ಈಗ ಒಬ್ಬ ಸಚಿವ ಕ್ರಮ ತಾನು ವೈಯಕ್ತಿಕ ಹಿತಾಸಕ್ತಿಗೆ ಮಾಡಿದ್ದಂದ್ರೆ ಅದು ಒಬ್ಬ ವ್ಯಕ್ತಿ ಮೇಲಾಗುತ್ತೆ. ಇಡೀ ಸರ್ಕಾರದ ಒಂದು ಕಾಂಗ್ರೆಸ್ ಬೆಂಬಲಿತ ಮಾಡಿದ್ದಂದರೆ ಇಡೀ ಸರ್ಕಾರಕ್ಕೆ ನಿಮ್ಮ ಸಚಿವ ಆದ್ರಿಂದ ನೀವೆಲ್ಲ ಸೇರಿ ಮಾಡಿದ್ದೀರಿ ಅಂತೇಳಿ ಸರ್ಕಾರಕ್ಕೂ ತೊಂದರೆ ಆಗ್ಬೋದು ಮೇಡಮ್. ಇಂಡಿಯನ್ ಟೆಲಿಗ್ರಾಫ್ ಆ್ಯಕ್ಟ್ 1885 ಸೆಕ್ಷನ್ ಸಬ್ ಕ್ಲಾಸ್ 2 ಅಡಿಯಲ್ಲಿ ಇದು ಯಾರೇ ರೀತಿ ಒಬ್ಬರು ಫೋನ್ನ ನಾವು ಟ್ಯಾಪ್ ಮಾಡ್ತೀವಿ ಅನ್ನೋದಾಗಿದ್ರೆ ಅದು ಅಫೆನ್ಸು. ಹಾಗಾಗಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ, ಸಂವಿಧಾನಿಕ ಸೆಕ್ಷನ್ಗಳು ಉಲ್ಲಂಘನೆ ಆಗುತ್ತೆ, ಮತ್ತು ರೈಟ್ ಟು ಪ್ರೈವಸಿ ಬರುತ್ತೆ, ಅಥವಾ ನೀವು ಈ ಫೆಡರಲ್ ಸಿಸ್ಟಮ್ಗೆ ಗೌರವ ಕೊಡ್ತಾ ಇಲ್ಲ ಅಂತ ಆಗುತ್ತೆ. ನೀವು ರಾಜ್ಯ ಸರ್ಕಾರದವರು ಕೇಂದ್ರ ಸರ್ಕಾರದಿಂದ ಬಂದಂಥ ಸಂವಿಧಾನ ಹುದ್ದೆಗಳಿಗೆ ಗೌರವ ಕೊಡಬೇಕು, ಮತ್ತು ಸಂವಿಧಾನದ ಆಶಯಗಳನ್ನು ಕಾಪಾಡೋ ವಿಚಾರಗಳು ಹೋಗಬೇಕು. ನಿಮ್ಮ ವೈಯಕ್ತಿಕ ರಾಜಕೀಯಗಳಿಗೆ 1000 ಇದ್ರೂ ಕೂಡ ಸಂವಿಧಾನಿಕ ಮೌಲ್ಯಗಳಿಗೆ ಅಪಮಾನವಾಗುವ ಯಾವ ಕ್ರಮಗಳನ್ನು ಅಥವಾ ಅದು ಕೇಶವ ಕೃಪಂದೆ ಆದರೂ ಬರಲಿ ಇನ್ನೊಂದಾದರೂ ಬರಲಿ ಅದು ನಿಮ್ಮ ರಾಜಕೀಯ ಹೇಳಿಕೆ. ಆದರೆ ಸಂವಿಧಾನಕ್ಕೆ ಹೇಳಿಕೆ ಅಂತ ಬಂದಾಗ ನೀವು ಅದನ್ನು ಕೇಶವ ಕೃಪ ಬಂದು ಬರ್ತಿದೆಯಾ, ಒಂದು ಸಂವಿಧಾನಿಕ ಹುದ್ದೆಯಲ್ಲದಿಂದ ಫೋನ್ ಬರ್ತಿದೆ, ಅದನ್ನು ನೀವು ಸಂವಿಧಾನದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ದಾವೆ ಹೂಡಿ. ಆದರೆ ಫೋನ್ ಟ್ಯಾಪಿಂಗ್ ಮಾಡೋದೇ ತಪ್ಪು. ನೀವು ಟೆಲಿಗ್ರಾಫ್ ಆ್ಯಕ್ಟಲ್ಲೂ ಬರ್ತೀರಿ, IT ಆ್ಯಕ್ಟಲ್ಲೂ ಬರ್ತೀರಿ, 166 IPCಲೂ ಬರ್ತೀರಿ, 120Bಲೂ ಬರ್ತೀರಿ, ಮತ್ತು ಆರ್ಟಿಕಲ್ ಸಂವಿಧಾನದ ಅನುಚ್ಛೇದ 21 ಉಲ್ಲಂಘನೆಯೂ ಆಗುತ್ತೆ. ಇದು ತುಂಬ ಗಂಭೀರವಾದ ಪ್ರಕರಣ. ನೀವು ಈಗಾಗಲೇ ಹೇಳ್ದಂಗೆ ಈ ಥರ ಮಾಡಿರೋರು ಸರ್ಕಾರನೇ ಬಿದ್ದೋಗಿದೆ. ಇದೇನಾರು ಸಾಬೀತಾದರೆ ಸರ್ಕಾರಕ್ಕೂ ಕಂಟಕ ಅಥವಾ ಮಾಡಿರ್ತಕ್ಕಂಥ ಸಚಿವರು ಕಂಟಕ ಆಗುತ್ತೆ. ಸರ್, ರಾಜಕೀಯವಾಗಿ ಈ ತರ ಆರೋಪ ಪ್ರತ್ಯಾರೋಪಗಳು ಕೂಡ ಸರ್ವೇ ಸಾಮಾನ್ಯ ಇರುತ್ತೆ. ಹೊರಗಡೆ ಆರೋಪ ಮಾಡಿದ್ರೆ ಓಕೆ, ಅಂದ್ರೆ ಸದನದಲ್ಲಿ ವಿಪಕ್ಷಗಳು ಇರ್ತಾರೆ, ಆಡಳಿತ ಪಕ್ಷದವರು ಇರ್ತಾರೆ, ಸಭಾಧ್ಯಕ್ಷರುಗಳು ಕೂಡ ಇರ್ತಾರೆ. ಸದನದಲ್ಲೇ ಇಂತಹ ಒಂದು ಗಂಭೀರವಾದಂತಹ ಆರೋಪ ಮಾಡಿರುವಂತದ್ದು ಇದು ಕೇವಲ ಸಚಿವರ ರಾಜಕೀಯ ಹೇಳಿಕೆ ಆಗಕ್ಕಾಗ್ಲಿಕ್ಕಿಲ್ಲ, ಒಂದು ಸರ್ಕಾರದ ಹೇಳಿಕೆನೇ ಆಗಿರುತ್ತೆ. ಅಂದ್ರೆ ಸರ್ಕಾರದ ಮೇಲೆ ಕೂಡ ಪರಿಣಾಮ ಬೀಳೋ ಸಾಧ್ಯತೆಗಳು ಕೂಡ. ನಿಮಗೂ ಗೊತ್ತಿದ್ದಂಗೆ ಸದನದಲ್ಲಿ ಏನು ಮಾತಾಡಿದ್ರು ರೆಕಾರ್ಡ್ ಆಗೋದ್ರಿಂದ ಅದು ಒಂದು ಎದುರಾಳಿ ರಾಜಕೀಯ ಪಕ್ಷಕ್ಕೆ ಅದೊಂದು ದೊಡ್ಡ ಎವಿಡೆನ್ಸು. ನೀವು ಅಲ್ಲಿ ಹೇಳಿದ್ರಲ್ಲ ಕೇಶವ ಕೃಪಾದೀನ್ ಬರ್ತಿದೆ ಅಂತ ಹೆಂಗೆ ಹೇಳ್ತೀರಿ, ಹಂಗಾದ್ರೆ ನಮ್ಮ ಫೋನ್ ಟ್ಯಾಪ್ ಮಾಡಿದ್ದೀರಿ. ಹಾಗಾಗಿ ಇದು ನೀವು ಹೇಳದಂಗೆ ಒಬ್ಬ ಸಚಿವನ ಮೇಲೆ ಬರಲ್ಲ, ಇಡೀ ಸರ್ಕಾರದ ಮೇಲೆ ಬರ್ತದೆ ಮೇಡಮ್. ಒಂದು ವೇಳೆ ಸಾಬೀತಾಗಿದ್ದೇ ಆದರೆ ಅದು ಹೊಣೆಗಾರಿಕೆ ಕರ್ನಾಟಕ ರಾಜ್ಯ ಸರ್ಕಾರ ಹೊರಲೇಬೇಕಾಗ್ತದೆ. ಸರ್ಕಾರ ಬೀಳೋ ಸಾಧ್ಯತೆ ಎಲ್ಲ ಇರುತ್ತೆ ಈ ಸಾಬೀತಾದರೆ ಸರ್ಕಾರ ಬೀಳುತ್ತೆ ಅನ್ನೋದು ವಿಷಯದ ಗಂಭೀರತೆ ಮೇಲೆ. ಅಲ್ಲಿ ಫೋನ್ ಟ್ಯಾಪ್ ಮಾಡಿದ್ದಾರೆ, ಯಾಕೆ ಟ್ಯಾಪ್ ಮಾಡಿದಾರೆ ಅನ್ನೋ ಕ್ವಶನ್ ಇಲ್ಲ, ಟ್ಯಾಪ್ ಮಾಡಿದಾರೋ ಇಲ್ಲ ಅನ್ನೋದು ಪ್ರೂವ್ ಆಗಿತ್ತು ಅನ್ನೋದಾದರೆ ಸರ್ಕಾರಕ್ಕೆ ರಾಷ್ಟ್ರಪತಿಗಳಿಂದ ಸ್ಟ್ರಿಕ್ಟ್ ಆ್ಯಕ್ಷನ್ಗೆ ಏನು ಬೇಕು ಅದು ಸಂವಿಧಾನಿಕ ಹುದ್ದೆ ಅಡಿಯಲ್ಲಿ ಅವರು ಕ್ರಮ ತಗೊಳ್ಳೋ ಸಾಧ್ಯತೆಗಳು ಇರುತ್ತೆ ಸರ್. ಒಬ್ಬ ರಾಜ್ಯಪಾಲರ ಫೋನ್ ಟ್ಯಾಪಿಂಗ್ ಮಾಡುವಷ್ಟು ಸಾಧ್ಯತೆಗಳು ಇರುತ್ತಾ ಅಂತ ಯಾವುದೇ ಸರ್ಕಾರಕ್ಕೆ ಆಗಲಿ ಬೇರೆ? ಈಗಾಗಲೇ ನಿಮಗೂ ನಮ್ಗೆ ಗೊತ್ತಿರೋಂಗೆ ರಾಮಕೃಷ್ಣ ಗೌರ್ಮೆಂಟಲ್ಲಿ ಏನೋ ಹೆಚ್ಚು ಕಮ್ಮಿ ಈ ಥರ ಆಗಿತ್ತು, ಸರ್ಕಾರನೇ ಬಿದ್ದೋಗಿತ್ತು ಅಂತ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಸಿಕ್ಕ ಮೇಲೆ ಅಧಿಕಾರ ನೀವು ಅದನ್ನು ಪ್ಲಸ್ಗೂ ಬಳಸ್ಕೋಬೋದು, ಮೈನಸ್ಗೂ ಬಳಸ್ಕೋಬೋದು, ಜನರ ಅಭಿವೃದ್ಧಿಗೂ ಬಳಸ್ಕೋಬೋದು, ಅಥವಾ ತಮ್ಮ ರಾಜಕೀಯ ಹಿತಾಸಕ್ತಿಗೂ ಬಳಸ್ಕೋಬೋದು. ಈಗ ನೀವು ಹೇಳೋ ವಿಷಯ ಮೇಲ್ನೋಟಕ್ಕೆ ಕೇಳೋದಾದರೆ ರಾಜಕೀಯ ಸ್ವಹಿತಾಸಕ್ತಿಗೆ ಒಂದು ಸಂವಿಧಾನಿಕ ಮುಖ್ಯ ಹುದ್ದೆಯಲ್ಲಿರ್ತಕ್ಕಂತಹ ಒಂದು ಸ್ಥಾನಮಾನದ
ಅಧಿಕಾರದಲ್ಲಿರ್ತಕ್ಕಂಥ ಸಂವಿಧಾನಿಕ ಹುದ್ದೆ ವ್ಯಕ್ತಿಯನ್ನು ನೀವು ಕ್ರಿಮಿನಲ್ ಟ್ರಾನ್ಸ್ಪರೆನ್ಸಿ ಮಾಡಿದ್ದೀರಿ, ಅವ್ರ ರೈಟ್ ಟು ಪ್ರೈವೇಸಿ ಉಲ್ಲಂಘನೆ ಮಾಡಿದ್ದೀರಿ ಅಂದರೆ ನೀವೊಂದು ಒಬ್ಬ ವ್ಯಕ್ತಿ ಹೆಸರು ಹೇಳೋದಕ್ಕಿಂತಲೂ ಆ ಸಂವಿಧಾನಿಕ ಹುದ್ದೆಗೆ ನೀವು ಗೌರವಿಸಿಲ್ಲ ಅಂತ ಅರ್ಥ. ಅಥವಾ ಈ ಫೆಡರಲ್ ಸಿಸ್ಟಮ್ನ ನೀವು ಗೌರವಿಸಿಲ್ಲ ಅಂತ ಅಂದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಧ್ಯೆ ದೊಡ್ಡ ಹೊಂದಾಣಿಕೆ ಇರಬೇಕು. ಎರಡರನ್ನ ಮೇಲ್ವಿಚಾರಣೆ ಮಾಡೋಕ್ಕೆ ಸಂವಿಧಾನಿಕ ಹುದ್ದೆಯಾದಂಥ ರಾಜ್ಯಪಾಲರು ಅದಕ್ಕೆ ಸಂವಿಧಾನದ ಅಡಿಯಲ್ಲಿ 153, 162 ಇದರಲ್ಲಿ ವಿಶೇಷ ಸ್ಥಾನಮಾನಗಳಿದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಹೇಗೆ ಹೊಂದಾಣಿಕೆಯಿಂದ ರಾಜ್ಯಗಳನ್ನು ನಡೆಸಬೇಕು, ದೇಶ ನಡೆಸಬೇಕು, ಜನರಿಗೆ ಹೇಗೆ ಹಕ್ಕು ಅಧಿಕಾರಗಳು ಕೊಡಬೇಕು, ಮತ್ತು ರಾಜ್ಯಪಾಲರ ಹಕ್ಕು ಅಧಿಕಾರಗಳೇನು ಅಥವಾ ರಾಜ್ಯ ಸರ್ಕಾರದ ಹೊಣೆಗಾರಿಕೆಗಳೇನು ಅಂತ ತುಂಬ ದೊಡ್ಡ ಇತಿಹಾಸ ಇದೆ. ಅದಕ್ಕೆ 75 ವರ್ಷ ನಡ್ಕೊಂಡ್ಬಂದಿದೆ. ಈಗ ಯಾವುದೋ ಒಂದು ರಾಜಕೀಯ ಉದ್ದೇಶಕ್ಕೋಸ್ಕರ ಕೇಂದ್ರ ಸರ್ಕಾರದ ಅಥವಾ ಸಂವಿಧಾನಿಕ ಹುದ್ದೆಯ ಸ್ಥಾನಮಾನಗಳ ಹಕ್ಕು ಉಲ್ಲಂಘನೆ ಆಗ್ತದೆ ಅನ್ನೋದಾದರೆ ಅದು ರಾಷ್ಟ್ರಪತಿಗಳು ಎನಿ ಟೈಮ್ ಅಥವಾ ಸುಪ್ರೀಂ ಕೋರ್ಟ್ ಇದು ಸಾಬೀತಾಗಿದ್ದರೆ ಯಾವ ರೀತಿ ಕ್ರಮ ಆದರೂ ಆಗ್ಬೋದು ಮೇಡಮ್. Okay. ಥ್ಯಾಂಕ್ ಯು. Thank you, sir. ಥ್ಯಾಂಕ್ ಯು.